ಧಾರವಾಡ ನಗರದಲ್ಲಿ ಗ್ರಾಮೀಣ ವಿಕಾಸ್ ಸೊಸೈಟಿ ಸಂಸ್ಥೆ ದಿನನಿತ್ಯ ಸುಮಾರು 200ಕ್ಕೂ ಜನರಿಗೆ ಉಚಿತ ಊಟ ಸೇವೆ ನೀಡುವ ಮೂಲಕ ಮಾನವೀಯತೆಗೊಂದು ಹೊಸ ಅರ್ಥ ನೀಡುತ್ತಿದೆ. ವಿದ್ಯಾರ್ಥಿಗಳಿಂದ ಹಿಡಿದು ಕೂಲಿ ಕಾರ್ಮಿಕರ ತನಕ ಹಸಿದ ಹೊಟ್ಟೆಗಳಿಗೆ ಅನ್ನ ತುಂಬುವ ಈ ಸೇವೆ ಧಾರವಾಡದ ಹಲವು ಭಾಗಗಳಲ್ಲಿ ನಡೆಯುತ್ತಿದೆ. ಸಂಸ್ಥೆಯ ಸಂಚಾರಿ ವಾಹನ ಸಪ್ತಾಪುರ್, ಜಯನಗರ್, ಗ್ರಂಥಾಲಯ, ಶಿವಾಜಿ ಸರ್ಕಲ್ ಸೇರಿದಂತೆ ಅನೇಕ ಪ್ರದೇಶಗಳಿಗೆ ತೆರಳಿ ಹಸಿದವರಿಗೆ ಆಹಾರ ನೀಡುತ್ತಿದೆ. ವಾಹನ ಬರುವ ವೇಳೆಗೆ ಜನರು ತೀವ್ರ ಹಸಿವಿನಿಂದ ಅದರತ್ತ ಧಾವಿಸುತ್ತಾರೆ. ಸಂಸ್ಥೆಯ ಸಿಬ್ಬಂದಿ ಪ್ರತಿನಿತ್ಯ ಶಿಸ್ತಿನಿಂದ ಸೇವಾ ಮನೋಭಾವದಿಂದ ಈ ಕಾರ್ಯವನ್ನು ಮುಂದುವರಿಸುತ್ತಿದ್ದಾರೆ. ಧಾರವಾಡ ಮಾತ್ರವಲ್ಲ, ಇತರೆ ಜಿಲ್ಲೆಗಳಲ್ಲಿಯೂ ಗ್ರಾಮೀಣ ವಿಕಾಸ ಸೊಸೈಟಿ ಮಾನವೀಯ ಸೇವೆಯನ್ನು ವಿಸ್ತರಿಸಿದೆ. ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಈ ಸೇವೆ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿದ್ದು, ಹಸಿದವರಿಗೆ ಊಟ ನೀಡುತ್ತಿರುವುದು ದೇವರ ಸಮಾನ ಎಂದು ವಿದ್ಯಾರ್ಥಿಗಳು ಹೇಳುತ್ತಿದ್ದಾರೆ. ಎಲ್ಲರಿಗೂ ನಮಸ್ತೆ. ಈ ಗ್ರಾಮ ವಿಕಾಸ್ ಸೊಸೈಟಿಯಿಂದ ಪ್ರತಿ ವಾರಕ್ಕೆ 2 ಸಾರಿ ನಮ್ದು ನಗರ ಲೈಬ್ರರಿ, ಕೇಂದ್ರ ಲೈಬ್ರರಿ ಒಳಗೆ ಊಟ ತೊಗೊಂಡು ಬರ್ತಾರೆ. ಇದರಿಂದ ಅವ್ರು ನಮ್ಗೆ ಭಾಳ ಅನುಕೂಲ ಆಗುತ್ತೆ. ಅಂದರೆ ಎಷ್ಟೋ ಜನ ಹಳ್ಳಿಯಿಂದ ಎಷ್ಟೋ ವಿದ್ಯಾರ್ಥಿಗಳು ಓದಕ್ಕಂತ ಬೆಳಿಗ್ಗೆ ಬರ್ತಾರೆ. ಅವ್ರು ಬಂದಾಗ ಅವರಿಗೆ ಅಲ್ಲಿ ಮನೆಯಿಂದ ಮಾಡ್ಕೊಂಬರೋಕೆ ಟೈಮ್ ಇರೋಂಗಿಲ್ಲ. ಒಬ್ಬೊಬ್ಬರ ಮನ್ಯಾಗ ಅದು ಇರ್ತೈತೋ ಇಲ್ಲ ಗೊತ್ತಿಲ್ಲ. ಬಟ್ ಈಗಿನ ಸಿಚುವೇಶನ್ ಒಳಗೆ ಅದು ಕಡಿಮೆ. ಬಟ್ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಬಟ್ ಆ ಥರ ವಿದ್ಯಾರ್ಥಿಗಳು ಇಲ್ಲಿ ಬಂದವ್ರಿಗೆ ಎಷ್ಟೋ ಜನ ಇವರು ವಾರಕ್ಕೆ 2 ಸಾರಿ ನಮ್ಗೆ ಊಟ ತೊಗೊಂಬಂದಾಗ ಎಷ್ಟೋ ಅನುಕೂಲ ಆಗುತ್ತೆ. ಇದರಿಂದ ಎಷ್ಟೋ ಜನರು ಹೊಟ್ಟೆ ತುಂಬುತ್ತಾ. ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಲ್ಲ, ಅಲ್ಲಿ ಎಷ್ಟೋ ಜನ ಒಂದೊಂದು ಅಗಳ ಮೇಲೆ ತಿನ್ನೋ ಅಗಳಿನ ಮೇಲೆ ಒಬ್ಬೊಬ್ಬರ ಹೆಸರು ಬರ್ದಿರುತ್ತೆ ಅಂತ ಹೇಳ್ತಾರೆ. ಹೇಳಿದಾಗ ನಾವು ಏನು ಇದು ಒಂಥರ ಈಗ ಇವ್ರು ತಂದು ಇವು ಊಟ ಕೊಡೋದ್ರಿಂದ ನಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾವು ಎಷ್ಟೋ ಜನ ಪಿ ಜಿ ಒಳಗಿರ್ತೀವಿ. ಊರು ಬಿಟ್ಟು ಬಂದು ಪಿ ಜಿ ಒಳಗಿದ್ದಾಗ ಅಲ್ಲಿ ಡೈಲಿ ಪಿ ಜಿ ಊಟ ತಿಂದು ಅದು ಒಂಥರ ನಮಗೂ ಏನೋ ಇದು ಬ್ಯಾಡ್ ಅನಿಸ್ದಾಗ ಇವ್ರು ಹಂಗೆ ಬಂದಾಗ ನಮಗೆ ಭಾಳ ಖುಷಿ ಆಗುತ್ತೆ. ಇವರು ಎಷ್ಟೋ ಜನಕ್ಕೆ ಈಗ ಇಲ್ಲಿ ಧಾರವಾಡದಲ್ಲಿನೇ ಎಷ್ಟೋ ಕೆಲವೊಂದಿಷ್ಟು ಏರಿಯಾ ಒಳಗೆ ಈ ಥರ ಊಟ ಎಲ್ಲ ನೀಡೋಕೆ ಇದನ್ನು ಮಾಡ್ತಾರೆ. ಇದು ಇನ್ನೂ ಇವಾಗ ಎಷ್ಟು ಜನಕ್ಕೆ ಊಟ ಹಾಕ್ತಿದ್ದಾರೋ ಇದು ಇನ್ನೂ ದೇವ್ರು ಅವ್ರಿಗೆ ಇನ್ನೂ ಜಾಸ್ತಿ ಜನಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಜನಕ್ಕೆ ಊಟ ನೀಡುವಂಥ ಶಕ್ತಿ ಕೊಡಲಿ ಅಂತಂದು ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲರ ಕಡೆಯಿಂದ ನಾನು ಇವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂತ. ನಾನು ಬೆಳಗಾವಿಯಿಂದ. ಊಟ ಆದ್ಯದಲ್ಲಿ ಯಾರು ಕೇಳೋರಿರಲಿಲ್ಲ. ಇಲ್ಲೇ ಲೈಬ್ರರಿಯಾಗ ಸೆಂಟ್ರಲ್ ಲೈಬ್ರರಿ ಓದ್ತಿದ್ದು. ಊಟ ಟೈಮ್ ಕರೆಕ್ಟ್ 1 ಗಂಟೆಗೆ ಅಂದ್ರೆ ಹೈಜೀನ್ ಫುಡ್ ಮನೆಯಾಗ ಏನು ಸಿಗ್ತೈತಿಲ್ಲ ಅದಕ್ಕೆ ಬೆಟ್ರ್ ಕ್ವಾಲಿಟಿ ಫುಡ್ ನಮಗೆ ಸಿಗ್ತದೆ. ಭಾಳ ಖುಷಿಯಾರ. ಇದೊಂದು ಫುಡ್ ಆನ್ ವೀಲ್ಸ್ ಅನ್ನೋದೊಂದು ವ್ಯಾನ್ ಬರ್ತದೆ. ಅಂದರೆ ಗ್ರಾಮ ವಿಕಾಸ್ ಸೊಸೈಟಿ ಅವರ ನಮಗೊಂದು ಒಳ್ಳೆ ಫುಡ್ ಕೊಡ್ತಿದ್ದಾರೆ. ಗೌರ್ಮೆಂಟ್ದಿಂದ ಸದ್ಯ ತನಕ ಯಾವ ಕಾಲ್ಫಾರ್ಮ್ ಇಲ್ಲ. 2-3 ವರ್ಷ ಆಯಿತು. ಆದರೆ ಈ ಸದ್ಯದಾಗ 1 ವರ್ಷ ತನಕ ಊಟದ ಕೊರತೆ ತನಕ ಏನೂ ಇಲ್ಲ. ಇವರು ವಾರದಾಗ 6 ದಿನ ಇಲ್ಲಿ ಸೆಂಟ್ರಲ್ ಲೈಬ್ರರಿ ಆಗಿರ್ಬೋದು, ಸಪ್ತಾಪುರ ಬಾವಿ, ಆಮೇಲೆ ಜಯನಗರ, ವಿವೇಕಾನಂದ ಸರ್ಕಲ್, ಎಲ್ಲಿ ಹೋದರೂ ಸಿರ್ತದೆ. ಪ್ರತಿದಿನ 400-500 ಜನ ಹುಡುಗರಿಗೆ ಊಟಕ್ಕೆ ಹಾಕ್ತಿದ್ದಾರೆ. ಇವರಿಗೆ ಎಲ್ಲರೂ ಒಂದು ಸ್ವಲ್ಪ ಒಳ್ಳೆಯ ಕಂಪ್ನಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಸಹಾಯ ಸಹಕಾರ ಕೊಟ್ಟರೆ ಇನ್ನೂ ಸಾವಿರಾರು ಮಕ್ಕಳಿಗೆ, ಬಡ ಮಕ್ಕಳಿಗೆ ಇವರು ಅನ್ನ ನೀಡ್ತಾರೋ. ಆಮೇಲೆ ಇವು ಸಿಬ್ಬಂದಿ ವರ್ಗ ಏನು ಕೆಲಸ ಮಾಡ್ತಿದಾರಲ್ಲ ಇವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಒಳ್ಳೆಯ ಕ್ವಾಲಿಟಿ ಫುಡ್ ಇದೆ. ಇನ್ನೂ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಇವರು ನಮಗೆ ಸೇವೆ ಕೊಡಲಿ. ಇಂಥ ಬಡ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಈ ಒಂದು ತಿಂಗಳಲ್ಲಿ 2 ಹುಡುಗರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಸುಸೈಡ್ ಅನ್ನೋಕ್ಕಿಂತ ಈ ಒಂದು ಕಾಲ್ಫಾರ್ಮ್ ಇಲ್ಲಲ್ಲ ಫ್ರಸ್ಟ್ರೇಷನ್ದಾಗ ಸತ್ತು ಹೋಗ್ಯಾರ. ಅಂಥದ್ರಾಗ ಇಲ್ಲಿ ಕೇಳೋರಿಲ್ಲ ಯಾರಿಲ್ಲ. ಈ ಒಂದು ಗ್ರಾಮ ವಿಕಾಸ್ ಸೊಸೈಟಿಗೆ ನಾ ಮನ ತುಂಬಿ ಧನ್ಯವಾದವನ್ನು ಹೇಳಕ್ಕೆ ಅರ್ಪಿಸ್ತೀನಿ. ಗ್ರಾಮ ವಿಕಾಸದಿಂದ ಇವರು 1 ವರ್ಷದಿಂದ ನಮಗೆ ಊಟ ಕೊಡಾಗುತ್ತೆ. ಒಂದು ವರ್ಷ ಆಯ್ತು. ಬಟ್ ಸೆಂಟ್ರಲ್ ಲೈಬ್ರರಿಗೆ ಇವರು ಮಧ್ಯಾಹ್ನ 1 ಗಂಟೆಗೆ ಅಂದ್ರೆ ಊಟ ತೊಗೊಂಬರ್ತಾರೆ. ಬಟ್ ಬಡ ಮಕ್ಕಳಿಗೆ ಭಾಳ ಹೆಲ್ಪ್ ಆಗೈತಿ. ಇಲ್ಲಾಂದ್ರೆ ಇಲ್ಲಿ ಪಾಪ ಇಲ್ಲಿ ಎಲ್ಲೋ ರೂಮ್ ಮಾಡ್ಕೊಂಡಿದ್ದವರಿಗೆ ಭಾಳ ಹೆಲ್ಪ್ ಆಗೈತಿ. ಒಂದು ಮಧ್ಯಾಹ್ನ ಊಟದ ಕಷ್ಟ ಎಷ್ಟು ಅನ್ನೋದು ನಮಗೆ ಗೊತ್ತು. ನಾವು ಪಿ ಎಸ್ ಆಗಿ ಓದಾಗ್ತೀವಿ. ಬಟ್ ಭಾಳ ಕಷ್ಟ ಐತಿ. ಬಡವರು ಜನಕ್ಕೆ ಭಾಳ ಹೆಲ್ಪಿಂಗ್ ನೇಚರ್ ಇವ್ರದ್ದು ಪಾಪ ಈ ಸಂಸ್ಥೆಯಿಂದ ನಮಗೆ ಭಾಳ ಅನುಕೂಲ ಆಗೈತಿ. ಇದು ರೂಮಿಗೆ ಹೋಗಿ ಮಾಡ್ಕೋದು ಭಾಳ ಕಷ್ಟ ಇದೆ. ನಮಗೂ ರೂಮಿಗೆ ಹೋಗಿ ಮಾಡ್ಕೋದು ಭಾಳ ಕಷ್ಟ ಇದೆ. ನಾವು ಇಲ್ಲಿ ರೂಮ್ನಾಗೆ ಓದ್ತೀವಿ. ಬಟ್ ಎಷ್ಟೋ ಮಂದಿಗೆ ಭಾಳ ಹೆಲ್ಪ್ ಆಗೈತೆ ಅಂತ ನನ್ನ ಅಭಿಪ್ರಾಯ. ದೊಡ್ಡ ಮಟ್ಟದಾಗ ಬೆಳೀಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅವರಿಗೆ ನನ್ನ ಮನಸ್ಸಾಳೆ ತುಂಬ ಹೃದಯಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸೋಕೆ ಅಭಿಪ್ರಾಯ ಪಡ್ತೀನಿ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.